ಅಸ್ಸಾಂ ರಾಜ್ಯ ಮನೋಹರವಾಗಿರ್ತಕ್ಕಂಥ ರಾಜ್ಯ. ಯಾರಿಗೆ ಗೊತ್ತಿಲ್ಲ ತಾನೆ? ಸುಂದರ ಕಣಿವೆಗಳಿಂದ, ಪ್ರಕೃತಿಯ ಸೌಂದರ್ಯದಿಂದ ಇರ್ತಕ್ಕಂಥ ಒಂದು ಕಣಿವೆಗಳ ರಾಜ್ಯ ಅಸ್ಸಾಂ. ಅಂಥ ಕಣಿವೆಗಳ ರಾಜ್ಯ, ಒಂದು ಸುಂದರವಾಗಿರ್ತಕ್ಕಂಥ ರಾಜ್ಯ. ಅಂಥ ರಾಜ್ಯದಲ್ಲಿ ಒಂದು ವಿಚಿತ್ರವಾದ ಹಳ್ಳಿ ಇದೆ. ಅದ್ರ ಹೆಸರೇ ಜಟಿಂಗ ಅಂತ ಹೇಳಿ. ಸುಮಾರು 2500 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಒಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿ ಇಷ್ಟೊಂದು ಫೇಮಸ್ ಆಗಿ ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ನಡೆಯತಕ್ಕ ಪಕ್ಷಿಗಳ ಸಾವು, ಸಾಮೂಹಿಕ ಪಕ್ಷಿಗಳ ಸಾವು. ಯಾರೋ ಪಕ್ಷಿಗಳ ಸಾವುಗಳನ್ನು ಮಾಡೋದಿಲ್ಲ, ಅದು ಅಲ್ಲಿಯ ಪ್ರಕೃತಿಯ ವಿಕೋಪದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳಿಂದ ಅಲ್ಲಿ ಸುಮಾರು ವಲಸೆ ಬಂದಂತಹ 40 ಪ್ರಭೇದದ ಪಕ್ಷಿಗಳು ಸೇರಿಕೊಂಡು ಅಲ್ಲಿ ಸುಮಾರು ಪ್ರತಿ ವರ್ಷವೇ ಸೆಪ್ಟೆಂಬರಿಂದ ನವೆಂಬರ್ವರೆಗೆ ಪ್ರತಿ ರಾತ್ರಿ ಸಂಜೆ 7ರಿಂದ 10ರವರೆಗೆ ಸಾಮೂಹಿಕ ಪಕ್ಷಿಗಳ ಸಾವಾಗುತ್ತೆ ಅಂತ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರತಿ ವರ್ಷವೂ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೂ ಪಕ್ಷಿಗಳ ಸಾವಾಗುತ್ತೆ. ಅಂಥದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಅಚ್ಚರಿಯ ಪಕ್ಷಿಗಳ ಸಾವನ್ನು ಕಂಡು ಏನು ಮಾಡ್ತಾರೆ ಅಂತ ಹೇಳಿದರೆ, ಅದಕ್ಕೊಂದು ಆ ಜಟಿಂಗ ಎಂಬ ಹಳ್ಳಿಗೆ ದ ವ್ಯಾಲಿ ಆಫ್ ಡೆತ್ ಅಂತ ಹೇಳ್ತಾ ಇದ್ದಾರೆ, ಬರ್ಡ್ ಡೆತ್ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅಷ್ಟೊಂದು ಪಕ್ಷಿಗಳ ಸಾವಾಗ್ತಿರೋದನ್ನು ನೋಡಿ ಈ ರೀತಿಯಾಗಿ ಹೇಳಲಿಕ್ಕೆ ಕಾರಣ ಆಗ್ತಾ ಇದೆ. ಈ ವಿಚಿತ್ರ ಅನುಭವ ಆಗಿರೋದು 1910ರಲ್ಲಿ, ಆದರೆ ಇದು ಬೆಳಕಿಗೆ ಬಂದದ್ದು 1957ರಲ್ಲಿ. ಹೇಗೆ ಅಂತ ಹೇಳಿದರೆ, E.P. ಗಿ ಎಂಬ ಒಬ್ಬ ಟೀ ಫಾರ್ಮರ್, ಅಂದರೆ ಟೀ ಬೆಳೀತಕ್ಕಂಥ ಬ್ರಿಟಿಷ್ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ 1957ರಲ್ಲಿ ಒಂದು ಪುಸ್ತಕ ಬರೀತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಅನುಭವ ಆಗಿರುತ್ತೆ, ಪ್ರತಿ ವರ್ಷ ನೋಡಿರ್ತಾರೆ. ಸೊ ಅನುಭವವನ್ನು ಏನು ಮಾಡಿರ್ತಾರೆ, ಒಂದು ಪುಸ್ತಕವನ್ನು ಬರೀತಾರೆ, ದ ವೈಲ್ಡ್ ಲೈಫ್ ಆಫ್ ಇಂಡಿಯಾ ಅಂತ ಹೇಳಿ. ಆ ಪುಸ್ತಕದಲ್ಲಿ ಅದನ್ನು ಬರೀತಾರೆ. ಏನಂತ, ಪ್ರತಿ ವರ್ಷ ಈ ರೀತಿಯಾಗಿ ಸುಮಾರು ಸೆಪ್ಟೆಂಬರಿಂದ ನವೆಂಬರ್ವರೆಗೂ ಪಕ್ಷಿಗಳ ಸಾವಾಗುತ್ತೆ ಅಂತ ಹೇಳಿ ಬರೀತಾರಲ್ಲ, ಅದನ್ನು ಇತ್ತೀಚಿನ ದಿನಗಳಲ್ಲಿ ರಿಪೋರ್ಟ್ ಬಂದಿರೋ ಪ್ರಕಾರ ಈ ರೀತಿಯ ಅನುಭವ ಆಗ್ತಾ ಇರತಕ್ಕಂಥದ್ದು ಆ ಹಳ್ಳಿಯಲ್ಲಿ ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಆ ಹಳ್ಳಿಯನ್ನು ದ ವ್ಯಾಲಿ ಆಫ್ ಡೆತ್ ಅಂತ ಕರೀತಾ ಇದ್ದಾರೆ. ಇದೇ ರೀತಿಯ ಮಿಸ್ಟ್ರಿ ಆಫ್ ಇಂಡಿಯಾದ ಇನ್ನೊಂದು ರೀತಿಯ ಮಿಸ್ಟ್ರಿಯನ್ನು ಮತ್ತೆ ತರಲಿಕ್ಕೆ ಬಯಸ್ತೀನಿ. ಸಪೋರ್ಟ್ ಮಾಡಿ. ಧನ್ಯವಾದ.